ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಮಕ್ಕಳಿಗೆ, ದೊಡ್ಡವ್ರಿಗೆ, ಹಿರಿಯರಿಗೆ, ಕಿರಿಯರಿಗೆ ಯಾರಿಗೆ ಆಗಲಿ ಇಷ್ಟ ಆಗುವಂತಹ ಆಲೂ ಗೋಬಿ ಮಟರ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದು ನಾರ್ತ್ ಇಂಡಿಯನ್ ಸ್ಪೆಷಲ್ಲು, ಹಾಗೆ ಡಾಬಾ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಆಲೂ ಗೋಬಿ ಮಟರ್ ಗ್ರೇವಿನ ಮಾಡಿದ್ಮೇಲೆ ಸ್ವಲ್ಪ ತೆಗೆದಿಟ್ಕೊಂಬಿಡಿ. ಯಾಕೆ ಅಂದರೆ ನಿಮಗೆ ಉಳಿಸಲ್ಲ. ಒಂದು ಪೂರಿ ಒಂದು ಚಪಾತಿ ತಿನ್ನೋರೆಲ್ಲ ಎರಡೆರಡು ಪೂರಿ ಎರಡೆರಡು ಚಪಾತಿ ತಿಂತಾರೆ ಕಣ್ರಿ, ಅದಕ್ಕೆ ತೆಗೆದಿಟ್ಕೊಂಬಿಡಿ. ನೋಡಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ 4 ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಕಪ್ಪನ್ನ ಹೂಕೋಸನ್ನ ಈ ಥರ ಬಿಸಿ ನೀರಲ್ಲಿ ತೊಳೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು 1 ಗ್ಲಾಸ್ ನೀರು ಸೇರಿಸ್ಕೊಂಡು 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಬೆಂದರೆ ಸಾಕಾಗುತ್ತೆ ಕಣ್ರಿ. ಹಾಗೆ 4 ನಾಟಿ ಟೊಮೊಟೊ ಹಣ್ಣನ್ನು ತಗೊಂಡಿದ್ದೀನಿ ಇಲ್ಲಿ, ಅದನ್ನು ರುಬ್ಬಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಹಾಗೆ 2 ಈರುಳ್ಳಿನ ರುಬ್ಬಿ ಈ ಥರ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಬಾಣಲೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು 1 ಸ್ಟಾರ್ ಅನಾನಸ್ಸು, 1 ಟೀ ಸ್ಪೂನ್ ಸೋಂಪು, ಹಾಗೆ 1 ಪಲಾವ್ ಎಲೆ, 4 ಲವಂಗ, 1 ಇಂಚ್ ಚಕ್ಕೆ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಸಣ್ಣಗೆ ಹಚ್ಚಿರೋ ಈರುಳ್ಳಿ ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ರೀತಿ ಅರ್ಧಂಬರ್ಧ ಬೆಂದಮೇಲೆ ಈರುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡು ಇರುತ್ತಾ ಈ ರೀತಿಯಾಗಿ 5 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಹಸಿ ಈರುಳ್ಳಿ ಅಲ್ವಾ ರುಬ್ಬಿರೋದು, ಆದ್ದರಿಂದ ಎಣ್ಣೆ ಬಿಡೋ ತನಕ ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. 5 ನಿಮಿಷ ಆದರೆ ಸಾಕಾಗುತ್ತೆ ಕಣ್ರಿ. ತುಂಬ ಚೆನ್ನಾಗಿ ಅನಿಸುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಆಲೂ ಗೋಬಿ ಮಟರ್ ಗ್ರೇವಿ. ಹಾಗೆ ಟೊಮೊಟೊ ಪೇಸ್ಟ್ನ ಈ ರೀತಿ 5 ನಿಮಿಷ ಆದಮೇಲೆ ಈರುಳ್ಳಿ ರೋಸ್ಟ್ ಆದಮೇಲೆ ಸೇರಿಸ್ಕೊಂಡು 10 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ. ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡ್ರೆ ನಮ್ಮ ಆಲೂ ಗೋಬಿ ಮಟರ್ ಗ್ರೇವಿ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಕಣ್ರಿ, ಒಂದು ಸರಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ, ಅಷ್ಟೊಂದು ರುಚಿಯಾಗಿ ಅನಿಸುತ್ತೆ. ನೋಡಿ ಈ ಥರ ಎಣ್ಣೆ ಬಿಟ್ಟರೆ ಸಾಕಾಗತ್ತೆ. ನೋಡಿ ಇಷ್ಟು ಮಾತ್ರ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ, ಹಸಿ ವಾಸನೆ ಎಲ್ಲ ಹೋದ್ರೆ ಸಾಕು. ಹಾಗೆ 4 ಹಸಿರು ಮೆಣಸಿನ್ಕಾಯಿನ ಈ ಥರ 2 ಭಾಗ ಮಾಡಿ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಅಂತ ಕಣ್ರಿ ಸೇರಿಸ್ಕೊತಾ ಇರೋದು, ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಸೇರಿಸೋದ್ರಿಂದ. 1 ಕಪ್ಪು ಬಟಾಣಿ ಅಂದರೆ ಫ್ರೋಝನ್ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಒಣಗಿದ ಬಟಾಣಿನ ರಾತ್ರಿ ನೆನೆಸಿ 1 ವಿಜಿಲ್ ಬರೆಸಿ ಸೇರಿಸ್ಕೊಬೋದು. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಕಣ್ರಿ, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಬಟಾಣಿ ಸೇರಿಸಿದ್ಮೇಲೆ 10 ನಿಮಿಷ ಬೇಯಿಸ್ಕೊಳ್ಳಿ. 10 ನಿಮಿಷ ಬೆಂದ ನಂತರ ನಾವು ಆಲೂಗಡ್ಡೆ ಹೂಕೋಸನ್ನ ಬೇಯಿಸಿಟ್ಕೊಂಡಿರ್ತೀರಲ್ಲ, ಅದನ್ನು ಸೋದಿಸಿ ಈ ರೀತಿ ಬಾಣಲೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದು ಸೇರಿಸಿದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನಿಜವಾಗ್ಲೂ ಕಣ್ರಿ, ಈ ಆಲೂ ಗೋಬಿ ಮಟರ್ ಗ್ರೇವಿ ಅಂತೂ ಪೂರಿಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಕಣ್ರಿ. ಹಾಗೆ 10 ನಿಮಿಷ ಬೆಂದಿದ ನಂತರ ತರಕಾರಿ ಎಲ್ಲ 1 ಟೀ ಸ್ಪೂನು ಜೀರಿಗೆ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಕಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಬರೀ ಪೂರಿ ಚಪಾತಿಗೆ ಅಲ್ಲ ಕಣ್ರಿ, ಇದು ಜೀರಾ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕಣ್ರಿ. ಇದಂತೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಎಲ್ಲ ಮಿಕ್ಸ್ ಮಾಡಿದ ನಂತರ 1.5 ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನಮ್ಗೆ ಗ್ರೇವಿ ಬೇಕಲ್ವೇನ್ರಿ, ಅದಕ್ಕೋಸ್ಕರ 1.5 ಕಪ್ಪಷ್ಟು ನೀರು ಸೇರಿಸ್ಕೊಂಡು, ಆವಾಗಲೇ ಉಪ್ಪು ಸೇರಿಸಿರೋದ್ರಿಂದ ರುಚಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರೋ ಅಂಥ ಆಲೂ ಗೋಬಿ ಮಟರ್ ಗ್ರೇವಿ ಅಂದರೆ ಆಲೂಗಡ್ಡೆ ಹೂಕೋಸಿನ ಬಟಾಣಿ ಗ್ರೇವಿ ಕಣ್ರಿ. ಸೂಪರಾಗಿರುತ್ತೆ ಕಣ್ರಿ, ಸಿದ್ಧವಾಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಅಷ್ಟೇ ರುಚಿಯಾಗಿರುತ್ತೆ. ಹಾಗೆ 1/4 ಕಪ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿ ಸೇರಿಸ್ಕೊಂಡು 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೆಥಿನ ಈ ಥರ ಕ್ರಷ್ ಮಾಡಿ ಸೇರಿಸೋದ್ರಿಂದ ಇನ್ನಷ್ಟು ಅದ್ಭುತವಾಗಿರುತ್ತೆ ಕಣ್ರಿ ಆಲೂ ಗೋಬಿ ಮಟರ್ ಗ್ರೇವಿ ಅಂತೂ. ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಪೂರಿಗೆ, ಚಪಾತಿಗೆ, ಜೀರಾ ರೈಸ್, ಗೀ ರೈಸು, ಬಟರ್ ನಾನ್ ಕುಲ್ಚಾ, ರೋಟಿಗೆ ಅಷ್ಟೇ ಅಲ್ಲ ಕಣ್ರಿ, ಬಿಸಿ ಬಿಸಿ ಅನ್ನಕ್ಕೂ ಸೂಪರ್ ಆಗಿರುತ್ತೆ. ಈ ಚಳಿಯಲ್ಲಿ ತಿನ್ನೋಕ್ಕಂತೂ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಮಕ್ಕಳಂತೂ ದೊಡ್ಡವರಂತೂ ಯಾರೇ ಆಗಲಿ ಈ ಗ್ರೇವಿ ಒಂದ್ಸರಿ ಮಾಡಿಕೊಟ್ರೆ 1 ಚಪಾತಿ 1 ಪೂರಿ ತಿನ್ನೋರು 2 ತಿಂತಾರೆ ಕಣ್ರಿ. ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ ಕಣ್ರಿ. ಒಂದ್ಸರಿ ಟ್ರೈ ಮಾಡಿ ನೋಡ್ತೀರಾ ಅಲ್ವಾ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.